ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತಾರೆ. ಹೆಣ್ಣಿಗೆ ಎಲ್ಲಿ ಒಂದು ಒಳ್ಳೆ ಗೌರವ ಸ್ಥಾನ ಇರ್ತದೆ ಆ ದೇಶ ಮುಂದೆ ಬರುತ್ತೆ. ಅಂಥದ್ರಲ್ಲಿ ನಮ್ಮ ಭಾರತ ಕೂಡ ಒಂದು. ನಮಗೆ ಸಿಗ್ತಕ್ಕಂಥ ಗೌರವವನ್ನು ನಾವು ಕೊನೆವರೆಗೂ ಕೂಡ ಉಳಿಸ್ಕೋಬೇಕು. ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದೂ ಕೂಡ ಅಸಾಧ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ. ತಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳು ಈ ನಿಟ್ಟಿನಲ್ಲಿ ಓದಿ ನಿಮ್ಮ ತಂದೆ ತಾಯಿಗೆ ಮತ್ತು ಶಿಕ್ಷಕರಿಗೆ ಒಂದು ಒಳ್ಳೆ ಹೆಸರನ್ನು ತಂದುಕೊಡಿ. ಈ ಇತಿಹಾಸದಲ್ಲಿ ನಾವು ಕೆದಕಿ ನೋಡಿದಾಗ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಮಕ್ಕಳು ಹಿಂದೆ ಬಿದ್ದಿಲ್ಲ. ರಾಜಕೀಯವಾಗಿ ನೋಡಿ, ಸಾಮಾಜಿಕವಾಗಿ ನೋಡಿ, ಶೈಕ್ಷಣಿಕವಾಗಿ ನೋಡಿ, ಮತ್ತು ತಂತ್ರಜ್ಞಾನದಲ್ಲಿ ನೋಡಿ, ಮತ್ತು ಬಾಹ್ಯಾಕಾಶ ಒಂದು ಇದರಲ್ಲಿ ನೋಡಿ, ಎಲ್ಲದರಲ್ಲೂ ಕೂಡ ಹೆಣ್ಣು ಮಕ್ಕಳು ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ಸೊ ತಾವೆಲ್ಲರೂ ಕೂಡ ಒಂದು ಶ್ರದ್ಧೆಯಿಂದ ಓದಿನ ಕಡೆ ಗಮನ ಕೊಟ್ಟು ಸತತವಾಗಿ ವಿದ್ಯಾಭ್ಯಾಸವನ್ನು ಮಾಡಿ, ಗುರುಗಳು ಏನು ಹೇಳ್ತಾರೋ ಅದನ್ನು ಸತತವಾಗಿ ಅಭ್ಯಾಸ ಮಾಡಿ ಅದನ್ನು ತಪ್ಪದೇ ಪಾಲಿಸಿ ನಿಮ್ಗೆಲ್ಲರೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ. ವಿದ್ಯೆ ಅಂತಕ್ಕಂಥದ್ದು ಸಾಧಕನ ಸೊತ್ತೆ ವಿನ ಸೋಮಾರಿ ಸೊತ್ತಲ್ಲ. ಶಿಕ್ಷಕರು ಯಾವ ರೀತಿ ಅವರು ಶ್ರಮವಹಿಸಿ ನಮಗೆ ಪಾಠ ಪ್ರವಚನಗಳನ್ನು ಮಾಡ್ತಾರೋ ಅದಕ್ಕೆ ತಕ್ಕನಂಗೆ ಯೋಜನಾಬದ್ಧವಾಗಿ ನಾವು ಕೂಡ ಕಷ್ಟಪಟ್ಟು ಅದನ್ನು ಅಭ್ಯಾಸ ಮಾಡಿದಾಗಲೇ ನಮಗೆ ನಮ್ಮ ಪರಿಶ್ರಮಕ್ಕೆ ಫಲ ಸಿಗೋದು. ಈಗಾಗಲೇ ನಿಮ್ಮವರೇನೆ ಇಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾರೆ ಅಂತ ಒಬ್ಬಳೇ ಹುಡುಗಿ ಎಲ್ಲ ಒಂದು ಸಬ್ಜೆಕ್ಟ್ಸಲ್ಲೂ ಕೂಡ ಇಲ್ಲಿ ಪ್ರೈಸ್ ತೆಗೆದುಕೊಂಡ್ಳು. ನಿಮ್ಮಲ್ಲಿ ಏನು ಬರಬೇಕಂತಂದರೆ ನೆಕ್ಸ್ಟ್ ಇಯರು ನಾನು ಆ ಪ್ರೈಸ್ ತೊಗೋಬೇಕು ಅಂತಕ್ಕಂಥ ಛಲ ಬರಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಛಲ ಬಂದಾಗಲೇ ಅವರು ಓದೋದಕ್ಕೆ ಸಾಧ್ಯ. ಎಲ್ಲ ಸಬ್ಜೆಕ್ಟ್ಸಲ್ಲೂ ಒಬ್ಬರೇ ತಗೊಳ್ಳೋದಕ್ಕಿಂತ ನೀವೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ರೆ ಆ ಪ್ರೈಸನ್ನು ನೀವು ಕೂಡ ತಗೋಬೋದಾಗಿತ್ತು. ನೀವು ಯಾಕೆ ಪ್ರಯತ್ನ ಪಡಬಾರ್ದು? ಸತತವಾಗಿ ಪರಿಶ್ರಮ ಮಾಡಿದ್ದೇ ಆದರೆ ಎಲ್ಲರಿಗೂ ಕೂಡ ಸಕ್ಸಸ್ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ನಾನು ಒಂದೆರಡು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಕೂಡ ಸತತವಾಗಿ 7ರಿಂದ 8 ಗಂಟೆಗಳ ಕಾಲ ಅಭ್ಯಾಸ ಮಾಡಲೇಬೇಕು. ಪ್ರೌಢಶಾಲೆಗೆ ಬಂದ ಮೇಲಂತೂ 7ರಿಂದ 8 ಅವರು ನೀವು ಖಂಡಿತವಾಗ್ಲೂ ಓದಲೇಬೇಕಾಗ್ತದೆ. ಕಾಲೇಜಿಗೆ ಬಂದ ಮೇಲೆ ಅದನ್ನು ಇನ್ನೂ 1-2 ಅವರ್ ಜಾಸ್ತಿ ಓದಬೇಕಾಗುತ್ತೆ. ನೀವೇನು ವರ್ಷ ಪೂರ್ತಿ ಓದಿರ್ತೀರಾ ಅದನ್ನೆಲ್ಲವನ್ನು ಕೂಡ ಕೀ ಪಾಯಿಂಟ್ಸ್ ಥರ ಮಾಡಿಕೊಂಡು 10 ಪೇಜಲ್ಲಿ ಅದನ್ನು ಸಂಗ್ರಹಣೆ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಈ ಟಿಪ್ಸ್ನ ಫಾಲೋ ಆಗಬೇಕು. ನಾನೀಗ ಎಲ್ಲೆಲ್ಲಿ ಕಾಲೇಜಸ್ಗೆ ಹೋಗ್ತೀನಿ ಮತ್ತು ಸ್ಕೂಲ್ಸ್ಗೆಲ್ಲ ಹೋಗ್ತಾ ಇರ್ತೀನಿ, ಅಲ್ಲೆಲ್ಲರಿಗೂ ಕೂಡ ಒಂದಷ್ಟು ಕಿವಿ ಮಾತುಗಳನ್ನು ಹೇಳ್ಬಿಟ್ಟು ಬರ್ತೀನಿ. ಪೂರ್ತಿ ಬುಕ್ಕನ್ನು ಓದಿರ್ತೀರಾ, ವರ್ಷ ಪೂರ್ತಿ ಓದಿರ್ತೀರ, ಎಕ್ಸಾಮ್ ಟೈಮಲ್ಲಿ ಅದನ್ನು ಕೀ ಪಾಯಿಂಟ್ಸ್ ಥರ ಮಾಡ್ಕೊಂಡು ಇಟ್ಕೋಬೇಕು. ನೀವು ಅದನ್ನು ರೀಕಾಲ್ ಮಾಡ್ಕೋಬೇಕು. ಎಕ್ಸಾಮ್ ಟೈಮಲ್ಲಿ ಬುಕ್ ಪೂರ್ತಿ ಓದೋದಕ್ಕಾಗೋದಿಲ್ಲ. ಸೊ ನೀವೇನು ಮಾಡಬೇಕು, ಕೀ ಪಾಯಿಂಟ್ಸ್ ಮಾಡ್ಕೊಂಡಿರೋದು 10 ಪೇಜನ್ನು ನೀವು ಸತತವಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಫುಲ್ ಬುಕ್ಕಲ್ಲಿರ್ತಕ್ಕಂಥ 100 ಪೇಜನ್ನು 10 ಪೇಜಿಗೆ ಇಳಿಸಿ ಪಾಯಿಂಟ್ಸ್ ಮಾಡ್ಕೊಂಡಿರಬೇಕು. ಜೊತೆಗೆ ನಾವು ಪದೇ ಒಂದೇ ವಿಷಯವನ್ನು ಅಭ್ಯಾಸ ಮಾಡೋದ್ರಿಂದ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ. ಎಕ್ಸಾಮ್ ಟೈಮಲ್ಲಿ ನಿಮಗೆ ಅದನ್ನು ರೀಕಾಲ್ ಮಾಡಿಕೊಂಡು ಬರೀಬೋದು. ಸೊ ನೀವು ಹೆಚ್ಚಾಗಿ ಓದ್ತಾ ಇರ್ತೀರ, ಬರೆಯೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ಹೆಚ್ಚಾಗಿ ಓದಿ ಬರೀ ಸ್ಟೋರ್ ಮಾಡ್ಕೊಳ್ಳೋದನ್ನು ಬಿಟ್ಟು ನಿಮ್ಮ ಮೈಂಡಲ್ಲಿರ್ತಕ್ಕಂಥದ್ದನ್ನು ನೋಡದೆ 1-2 ಅವರು ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಬರೀ ಓದೋದನ್ನು ನೀವು 6 ಅವರ್ ಮಾಡಿದ್ರೆ 2 ಅವರ್ಸ್ ಪರ್ ಡೇ 2 ಅವರ್ಸ್ ಕಂಟಿನ್ಯೂಯಸ್ ಅದನ್ನು ಬರೀಬೇಕು. ನೀವೇನು ಓದಿರ್ತೀರ ಅದನ್ನು ನೀವು ನೋಡ್ದಿರ ಬರೆದಾಗಲೇ ನಿಮಗದು ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿತಕ್ಕಂಥದ್ದು. ಸೊ ನಾವು ಓದ್ತೀವಿ, ಎಷ್ಟು ಓದಿದ್ರೂ ಕೂಡ ಕೆಲವೊಬ್ಬರಿಗೆ ಅದು ಇದು ಸ್ಟೋರ್ ಆಗಲ್ಲ. ಏನಕ್ಕೆ ಮರ್ತೋಗ್ತಾರೆ ಪದೇ ಅಂತಂದರೆ ಓದಿದ್ದನ್ನೇ ಪದೇ ಅಭ್ಯಾಸ ಮಾಡೋದ್ರ ಮುಖಾಂತರ ನಾವು ಅದನ್ನು ಪರ್ಮನೆಂಟಾಗಿ ಮೈಂಡಲ್ಲಿ ಸ್ಟೋರ್ ಮಾಡ್ಕೋಬೋದು. ತುಂಬ ಜನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಓದ್ತಾರೆ, ಬಟ್ ಓದಿದ್ದು ಅವರಿಗೆ ನೆನಪಿರೋದಿಲ್ಲ. ಯಾಕೆ ನೆನಪಿರೋದಿಲ್ಲ ಅಂತಂದರೆ ಅವರು ಸತತವಾಗಿ ಅದನ್ನು ಪದೇ ಓದೋದಿಲ್ಲ. ಒಂದು ಸಾರಿ ಓದಿ ಮತ್ತು ಓದೋದೇ ಇಲ್ಲ. ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದಿದಾಗ ಅದು ನಿಮ್ಮಲ್ಲಿ ಇರೋದಿಲ್ಲ, ಸ್ಟೋರ್ ಆಗಿರೋದಿಲ್ಲ. ಸೊ ನಾನೇನು ಹೇಳೋದು ಅಂತಂದರೆ ಎಲ್ಲ ಸಬ್ಜೆಕ್ಟ್ಸ್ಗೂ ಕೂಡ ಸಮನಾದಂಥ ಪ್ರಾತಿನಿಧ್ಯತೆ ಕೊಡಬೇಕು. ನನಗೆ ಮ್ಯಾಥ್ಸ್ ಇಷ್ಟ ಅಂತ ಬರೀ ಮ್ಯಾಥ್ಸೇ ಮಾಡಬಾರ್ದು, ಸೈನ್ಸ್ ಇಷ್ಟ ಅಂತ ಬರೀ ಸೈನ್ಸೇ ಓದಬಾರ್ದು. ಎಲ್ಲ ಸಬ್ಜೆಕ್ಟ್ಸ್ಗೂ ಕೂಡ ಮಿನಿಮಮ್ 1 ಅವರ್ ಪರ್ ಡೇ ಪ್ರತಿದಿನ ಎಲ್ಲ ಸಬ್ಜೆಕ್ಟ್ಸು ಓದಬೇಕು. ಎಲ್ಲ ಸಬ್ಜೆಕ್ಟ್ಸ್ನೂ ಕೂಡ ಅರ್ಧ ಗಂಟೆ ಬರೀಬೇಕು. ಹಿಂಗೆ ಮಾಡ್ತಾ ಹೋದಾಗ ಪ್ರತಿಯೊಬ್ಬರಿಗೂ ಕೂಡ 100% ರಿಸಲ್ಟ್ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಓದ್ತಕ್ಕಂಥ ಶೈಲಿನ ಬದಲಾವಣೆ ಮಾಡ್ಕೋಬೇಕು. ಬೆಳಿಗ್ಗೆ ಹೊತ್ತು 4 ಗಂಟೆ 4:15 ಮುಂಜಾನೆ ಸಮಯದಲ್ಲಿ 3 ಅವರ್ ಓದಬೇಕು. ಸಂಜೆ ಹೊತ್ತು 4 ಅವರ್ ಓದಬೇಕು. ಹೀಗೆ ನೀವು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು 8 ಅವರ್, ಮಿನಿಮಮ್ 8 ಅವರ್ಸ್. ಅದ್ರ ಮೇಲೆ ನಾವು ಇನ್ನೂ 15 ಅವರ್ ಓದ್ತೀವಿ ಅಂದರೆ ವೆಲ್ ಆ್ಯಂಡ್ ಗುಡ್, ಓದಿ, ತೊಂದರೆ ಇಲ್ಲ.
ಬಟ್ ಹೆಚ್ಚು ಸಮಯವನ್ನು ಓದೋದಕ್ಕೆ ಮೀಸಲಿಡಬೇಕು. ಬೇರೆ ಆಕ್ಟಿವಿಟೀಸ್ಗಿಂತಲೂ ಕೂಡ ಓದೋದನ್ನೇ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು. ಸಹಪಠ್ಯ ಚಟುವಟಿಕೆಗಳಿಗೂ ಕೂಡ ನೀವು ಟೈಮ್ ಕೊಡಿ, ಆದರೆ 1 ಅವರ್ ಆರ್ ಹಾಫ್ ಆನ್ ಅವರ್ ಅಷ್ಟನ್ನೇ ನೀವು ಮೀಸಲಿಡಬೇಕು. ಯಾಕಂದರೆ ನಿಮಗಿದು ಒಂದು ಟರ್ನಿಂಗ್ ಪಾಯಿಂಟ್ ಇದ್ದಂಗೆ. ನೀವು 10th ಓದ್ತಾ ಇರ್ತೀರಾ, ಅದೊಂದು ಟರ್ನಿಂಗ್ ಪಾಯಿಂಟ್. PUC ಓದ್ತಾ ಇರ್ತೀರಾ, ಅದೊಂದು ಟರ್ನಿಂಗ್ ಪಾಯಿಂಟ್ ಇದ್ದಂಗೆ. ಈ ಸಮಯ ನಿಮಗೆ ಎಂದಿಗೂ ಸಿಗೋದಿಲ್ಲ. ಕಳೆದು ಹೋದ ಸಮಯ ಮತ್ತು ಯಾವತ್ತೂ ನೀವು ಅದನ್ನು ಪಡೆಯೋದಕ್ಕಾಗೋದಿಲ್ಲ. ಸಮಯ ಅಂತಕ್ಕಂಥದ್ದು ಅಮೂಲ್ಯವಾದದ್ದು. ಇವತ್ತು ಜಗತ್ತಿನಲ್ಲಿ ನಾವು ಎಲ್ಲವನ್ನೂ ಕೂಡ ಮತ್ತೆ 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 ಸಂಪಾದನೆ ಮಾಡ್ಬೋದು ಕಷ್ಟಪಟ್ಟು, ಆದರೆ ಈ ಕಳೆದೋಗಿರ್ತಕ್ಕಂಥ ಈ ದಿನ, ಈ ಸಮಯ ಮತ್ಯಾವತ್ತೂ ಸಿಗೋದಿಲ್ಲ. ನಾನು ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ, ನನ್ನ ಸಹೋದರಿಯರಿದ್ದಾಗೆ ನಾನು ಹೇಳ್ತಕ್ಕಂಥದ್ದು ಒಂದು ಕಿವಿ ಮಾತು ಏನಂತಂದರೆ, ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಸದಾವಕಾಶ ಇದು. ಈ ಒಂದು ಸಂಸ್ಥೆಯಲ್ಲಿ ಒಳ್ಳೆ ಉಪನ್ಯಾಸಕರಿರ್ತಾರೆ, ಒಳ್ಳೆ ಶಿಕ್ಷಕರಿರ್ತಾರೆ. ಅವರು ಹೇಳೋದನ್ನು ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಸಿಕ್ಕಿರ್ತಕ್ಕಂಥ ಸಮಯನ ವ್ಯರ್ಥ ಮಾಡಬೇಡ್ರಿ. ಯಾವುದೇ ಕಾರಣಕ್ಕೂ ಕೂಡ ಬಹಳ ಅಮೂಲ್ಯವಾದ ಕ್ಷಣಗಳನ್ನು ನೀವು ಉಪಯೋಗಿಸ್ಕೊಂಡಿದ್ದೆ ಆದರೆ ಮುಂದಕ್ಕೆ ನಿಜವಾಗ್ಲೂ ಕೂಡ ನೀವು ಸಮಾಜದಲ್ಲಿ ಒಂದು ಉತ್ತಮ ಪ್ರತಿಭೆಗಳಾಗ್ತೀರಾ ಮತ್ತು ಉತ್ತಮ ಸ್ಥಾನಮಾನವನ್ನು ಗಳಿಸ್ತೀರಾ. ನಿಮ್ಮ ತಂದೆ ತಾಯಿಗೆ ಮತ್ತು ಈ ಸಂಸ್ಥೆಯ ಶಿಕ್ಷಕರಿಗೂ ಕೂಡ ನೀವು ಒಂದು ಒಳ್ಳೆ ಹೆಸರನ್ನು ತಂದುಕೊಡ್ತೀರಾ ಅಂತ ಹೇಳ್ತಾ, ಸೊ ನನಗೆ ಸಮಯದ ಅಭಾವವಿದೆ. ಸೊ ಈಗ ಮುಂದೆ ಒಂದು ಆವಣಿಯಲ್ಲಿ ಮೀಟಿಂಗ್ ಕರೆದಿರೋದ್ರಿಂದ ನಾನು ಹೊರಡಬೇಕಾಗಿದೆ. ಇಲ್ಲಾಂದರೆ ಇನ್ನೂ ಒಂದಷ್ಟು ಮಾತಾಡ್ಬೋದಾಗಿತ್ತು. ಸೊ ಮತ್ತೆ ಯಾವಾಗಾದರೂ ನಾನು ಬಿಡುವು ಮಾಡಿಕೊಂಡು ಮತ್ತೆ ನಾನು ಇಂಥ ಫಂಕ್ಷನ್ಗಳಿಗೆ ಬಂದಾಗ ಮತ್ತಷ್ಟು ನಿಮಗೆ ವಿಷಯಗಳನ್ನು ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ನಾನು ಹೇಳ್ತೀನಿ ಖಂಡಿತವಾಗ್ಲೂ. ಈ ವೇದಿಕೆ ಮುಖಾಂತರ ನಾನು ಮತ್ತೊಮ್ಮೆ ನನ್ನ ಎಲ್ಲ ಉಪನ್ಯಾಸಕರಿಗೆ ಮತ್ತು ಶಿಕ್ಷಕರಿಗೆ, ಈ ವೇದಿಕೆ ಮೂಲಕ ನನ್ನ ಒಂದು ಈ ಸ್ಥಾನಮಾನಕ್ಕೆ ಕಾರಣರಾಗಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಯವರು ಕೂಡ, ನಾನು ಓದೋವಾಗ್ಲಿಂದ ಕೂಡ ನಮ್ಮ ರಮೇಶ್ ಸರು ಭಾಳ ಸಾರಿ ಕ್ಲಾಸ್ಗಳಿಗೆ ಅವರೇ ವಿಸಿಟ್ ಮಾಡಿಬಿಡೋರು. ಏನು ಅಂತಂದ್ಬಿಟ್ಟು ತುಂಬ ಓಡಾಡ್ತಾ ಇರೋರು. ನಮಗೆ ರಮೇಶ್ ಸರು ಬಹಳ ಕಾಳಜಿಯಿಂದ ಅವರು ಈ ಒಂದು ಸಂಸ್ಥೆಯನ್ನು ನೋಡ್ಕೊತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ನಾನು ವಿಶೇಷವಾದ ಒಂದು ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.